ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇಲ್ಲಿನ ಜನರು ಊಟ ಮಾಡೋದು ಒಂದು ದೇಶದಲ್ಲಿ ಆದ್ರೆ ಮಲಗೋದು ಮಾತ್ರ ಮತ್ತೊಂದು ದೇಶದಲ್ಲೇ. ಇದೇನಪ್ಪ ಇದು ವಿಚಿತ್ರ ಅನ್ಕೊಂಡ್ರಾ? ಹೌದು ಸ್ನೇಹಿತರೆ, ನಾವಿವತ್ತು ಹೇಳಕ್ ಹೊರಟಿರೋದು ಇದೇ ವಿಚಿತ್ರ ಜನರ ಬಗ್ಗೆ. ಹಾಗಾದ್ರೆ ಇದು ಯಾವ ದೇಶ, ಎಲ್ಲಿಯ ಜನ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿರುವಂತಹ ದೇಶ. ಅದರಂತೆ ಇಲ್ಲಿ ಎಲ್ಲ ವಿಧವಾದ ಜನ ಕೂಡ ವಾಸವಿದ್ದಾರೆ. ಇದೇ ನಮ್ಮ ಭಾರತ ದೇಶದ ಗಡಿ ಭಾಗದ ಒಂದು ರಾಜ್ಯದ ಜನರು ತಾವು ಊಟ ಮಾಡುವುದು ಒಂದು ದೇಶದಲ್ಲಾದ್ರೆ ಮಲಗೋದು ಮಾತ್ರ ಮತ್ತೊಂದು ದೇಶದಲ್ಲಿ. ಹೌದು ಸ್ನೇಹಿತರೆ, ಆ ರಾಜ್ಯ ಬೇರೆ ಯಾವುದೂ ಅಲ್ಲ, ಅದು ನಮ್ಮ ಭಾರತ ದೇಶದ ಕೊನೆಯಲ್ಲಿರುವ ರಾಜ್ಯ ನಾಗಾಲ್ಯಾಂಡ್. ಈ ನಾಗಾಲ್ಯಾಂಡ್ ಬಗ್ಗೆ ನಾವಿವತ್ತು ಹೇಳಕ್ ಹೊರಟಿರೋದು. ನಾಗಾಲ್ಯಾಂಡ್ ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ. ಇದು ವಿವಿಧ ಉತ್ಸವಗಳು, ಸಂಗೀತ, ನೃತ್ಯ ಮತ್ತು ಸಾಂಪ್ರದಾಯಿಕ ಉಡುಗೆಗಳನ್ನು ಒಳಗೊಂಡಿದೆ. ಇನ್ನು ಹಬ್ಬಗಳ ವಿಷಯಕ್ಕೆ ಬಂದ್ರೆ ನಾಗಾಲ್ಯಾಂಡ್ ವರ್ಷವಿಡೀ ಹಬ್ಬಗಳ ಆಚರಣೆಯಿಂದ ತುಂಬಿರುತ್ತೆ. ಇಲ್ಲಿನ ಪ್ರತಿ ಬುಡಕಟ್ಟು ಜನಾಂಗದವರು ತಮ್ಮದೇ ಆದ ವಿಶಿಷ್ಟ ಆಚರಣೆಯನ್ನ ಹೊಂದಿದ್ದಾರೆ. ಸಾಮಾನ್ಯವಾಗಿ ಈ ಹಬ್ಬಗಳೆಲ್ಲ ನಾಗಾಲ್ಯಾಂಡ್ ಜನರ ಆದಾಯದ ಮುಖ್ಯ ಮೂಲವಾದ ಕೃಷಿಯ ಸುತ್ತ ಕೇಂದ್ರೀಕೃತವಾಗಿವೆ. ಹಾರ್ನ್ಬಿಲ್ ಎಂಬ ಉತ್ಸವ ಇಲ್ಲಿನ ಸಾಂಸ್ಕೃತಿಕ ಪರಂಪರೆಯ ಅತ್ಯಂತ ಅದ್ಭುತ ಅಂಶವಾಗಿದೆ. ಇದಲ್ಲದೆ ಸಂಗೀತ ಮತ್ತು ನೃತ್ಯ ನಾಗಾಲ್ಯಾಂಡ್ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಪ್ರತಿ ಬುಡಕಟ್ಟುಗಳು ಕೂಡ ತಮ್ಮದೇ ಆದ ಸಾಂಪ್ರದಾಯಿಕ ಹಾಡು ಮತ್ತು ನೃತ್ಯಗಳನ್ನು ಹೊಂದಿವೆ. ಇನ್ನು ಸಾಂಪ್ರದಾಯಿಕ ಉಡುಗೆಗೆ ಹೆಸರುವಾಸಿಯಾದ ನಾಗಾಲ್ಯಾಂಡ್ನಲ್ಲಿ ಅವಿವಾಹಿತ ಹುಡುಗರು ಮತ್ತು ಹುಡುಗಿಯರು ಕಕ್ಷಿ ನೇಯಿ ಧರಿಸುತ್ತಾರೆ. ಆದರೆ ಹೊಸದಾಗಿ ಮದುವೆಯಾದ ದಂಪತಿಗಳು ಸಿಲಾಂಗ್ ನೇಯಿ ಧರಿಸುತ್ತಾರೆ. ನಾಗಾಲ್ಯಾಂಡ್ನ ಭಾಷಾವಾರು ವೈವಿಧ್ಯಮಯವಾಗಿದ್ದು ಪ್ರತಿಯೊಂದು ಬುಡಕಟ್ಟು ತನ್ನದೇ ಆದ ಪ್ರತ್ಯೇಕ ಭಾಷೆ ಮತ್ತು ಉಪಭಾಷೆಯನ್ನ ಹೊಂದಿವೆ. ಇನ್ನು ಇಲ್ಲಿನ ಬುಡಕಟ್ಟು ಜನಾಂಗದ ಕಲಾತ್ಮಕ ಪರಾಕ್ರಮವನ್ನ ಪ್ರತಿಬಿಂಬಿಸುವ ವಿಶಿಷ್ಟ ಮರದ ಕೆತ್ತನೆಗಳನ್ನ ನಾಗಾಲ್ಯಾಂಡ್ನ ತುಂಬಾ ಕಾಣಬಹುದಾಗಿದೆ. ಇದೇ ನಾಗಾಲ್ಯಾಂಡ್ನ ಮೊನ್ ಎಂಬುವಂತ ಜಿಲ್ಲೆಯ ಅತ್ಯಂತ ದೊಡ್ಡ ಗ್ರಾಮವಾದ ಲಾಂಗ್ವಾ ಎಂಬ ಗ್ರಾಮವು ಬಹಳ ವಿಶಿಷ್ಟವನ್ನ ಪಡೆದಿದೆ. ಈ ಲಾಂಗ್ವಾ ಗ್ರಾಮ ಭಾರತ ಮತ್ತು ಮಯನ್ಮಾರ್ ಎರಡೂ ದೇಶಗಳು ಸಂಧಿಸುವಂತ ಜಾಗ. ಈ ಗ್ರಾಮದ ಜನ ಒಂದು ದೇಶದಲ್ಲಿ ಊಟ ಮಾಡಿದ್ರೆ ಮತ್ತೊಂದು ದೇಶದಲ್ಲಿ ಮಲಗ್ತಾರೆ. ಲಾಂಗ್ವಾ ಗ್ರಾಮದ ಜನರ ಅನೇಕ ಮನೆ ಮತ್ತು ಹೊಲೆಗಳು ಈ ಭಾರತ ಮತ್ತು ಮಯನ್ಮಾರ್ ರಾಷ್ಟ್ರಗಳ ಗಡಿಗಳನ್ನು ಹಂಚಿಕೊಂಡಿವೆ. ಕಾರಣ ಅಂತಾರಾಷ್ಟ್ರೀಯ ಗಡಿ ರೇಖೆಯು ಈ ಹಳ್ಳಿಗಳ ಮೂಲಕ ಹಾದು ಹೋಗುತ್ತದೆ. ಇಲ್ಲಿನ ಗಡಿ ಹಂಚಿಕೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಊಟ ಮಾಡುವ ಅಡುಗೆ ಕೋಣೆ ಭಾರತ ದೇಶದಲ್ಲಿ ಆದ್ರೆ ಮಲಗುವ ಕೋಣೆ ಮಾತ್ರ ಮಯನ್ಮಾರ್ ದೇಶದಲ್ಲಿರುತ್ತೆ. ಇದು ಆಶ್ಚರ್ಯ ಅನಿಸಿದ್ರೂ ಕೂಡ ಅಲ್ಲಿನ ಜನರಿಗೆ ಇದು ದೈನಂದಿನ ವಾಸ್ತವವಾಗಿದೆ. ಇನ್ನು ಈ ಲಾಂಗ್ವಾದ ಜನರು ಎರಡು ದೇಶಗಳು ಅಂದ್ರೆ ಭಾರತ ಮತ್ತು ಮಯನ್ಮಾರ್ ಈ ಎರಡು ದೇಶಗಳ ಪೌರತ್ವವನ್ನ ಹೊಂದಿದ್ದಾರೆ. ಇವರುಗಳಿಗೆ ವೀಸಾ ಅಗತ್ಯ ಇಲ್ಲದೆ ಮುಕ್ತವಾಗಿ ಎರಡು ದೇಶಗಳಿಗೆ ಚಲಿಸಲು ಅವಕಾಶ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿನ ಜನರು ಮಯನ್ಮಾರ್ ದೇಶದ ಸೈನಿಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ಎರಡು ದೇಶಗಳ ನಿಕಟ ಸಂಬಂಧವನ್ನ ಎತ್ತಿ ತೋರಿಸುವ ಸನ್ನಿವೇಶ ಆಗಿದೆ. ಲಾಂಗ್ವಾ ಒಂದು ನೈಸರ್ಗಿಕ ಸೌಂದರ್ಯವನ್ನ ಹೊಂದಿದೆ. ಈ ನೈಸರ್ಗಿಕ ಸೌಂದರ್ಯವನ್ನ ಸವಿಯಲು ಅನೇಕ ಪ್ರವಾಸಿಗರು ಹೋಗ್ತಾರೆ.
ಇನ್ನು ಈ ಅಸ್ಪಷ್ಟ ಗಡಿಯ ಹೊರತಾಗಿಯೂ ಲಾಂಗ್ವಾದ ಜನರು ಸರಳ ಮತ್ತು ಸಾಮಾನ್ಯ ಜೀವನ ನಡೆಸ್ತಾ ಇದ್ದಾರೆ. ಭೌತಿಕ ಭೌಗೋಳಿಕತೆಯ ಆಚೆಗೆಯೂ ಲಾಂಗ್ವಾದ ಜನರು ಉತ್ತಮ ಜೀವನ ನಡೆಸುವಲ್ಲಿ ಉದಾಹರಣೆಯಾಗಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.